ಅಲ್ರಿ ಅವು ಯಾವನು ಆರ್ ಸಿ ಬಿ ಫ್ರಾಂಚೈಸಿ ಗೆದ್ದಿದ್ದಕ್ಕೆ ಕೆಲವೇ ಗಂಟೆಗಳಲ್ಲಿ ತರಾತುರಿಲಿ ಮೈ ಮೇಲೆ ಬಿದ್ದು ನಾನು ಮುಂದೆ ಅಂಥೇಳಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಒಂದು ದಿನವೂ ನೀವು ಸಮಯ ತಗೊಳ್ಳಿಲ್ಲ. 3ನೇ ತಾರೀಕು ಕ್ರಿಕೆಟ್ ಮ್ಯಾಚು, 4ನೇ ತಾರೀಕು ಸೆಲೆಬ್ರೇಷನ್. ನೀವು ಈಗ 2 ತಿಂಗಳು ಅಂತ ಹೇಳ್ತೀರಲ್ಲ, ಆಗ 2 ಗಂಟೆ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ 11 ಜನ ಯುವ ಪ್ರತಿಭೆಗಳು ಅಮಾಯಕರ ಪ್ರಾಣ ಉಳಿತಿತ್ತಲ್ವಾ? ಈಗೇನು ರೀರೈಟ್ ಮಾಡೋಕ್ಕೆ 2 ತಿಂಗಳು ಬೇಕಾ? ಅಥವಾ ಜನಮಾನಸದಿಂದ ಎಲ್ಲ ಮರೆಯಾಗಲಿ, ಜನ ಮರ್ತು ಬಿಡಲಿ ಅಂತ 2 ತಿಂಗಳು ಸಮಯ ಕೇಳ್ತಾ ಇದ್ದೀರಾ? ಏನಕ್ಕೆ 2 ತಿಂಗಳು ಸಮಯ? ಇಷ್ಟೇ ತಾಳ್ಮೆಯನ್ನು 2 ದಿನ ಸಮಯ ತಗೊಂಡಿದ್ರೆ ಕಾರ್ಯಕ್ರಮವೂ ಚೆನ್ನಾಗಾಗೋದು, ರಾಜ್ಯದ ಮರ್ಯಾದೆಯೂ ಉಳಿಯೋದು, 11 ಜನರ ಜೀವನ ಉಳಿತಿತ್ತು. ಯಾಕೆ ಆತರ ತೋರಿಸಿದ್ರಿ? ಅಂಥದ್ದೇನಿತ್ತು? ನಾವು ಭಾಳ ಸರಿ ಪ್ರಶ್ನೆ ಮಾಡಿದ್ದೀನಿ. ಏನು ರಾಜ್ಯ ಆಯೋಜನೆ ಮಾಡಿದ ಕಾರ್ಯಕ್ರಮನ ಅಥವಾ ಕ್ರಿಕೆಟಾ? ನೀವು ಹೆಂಗೆ ಅಂದರೆ, ನೀವು ಕಾಂಗ್ರೆಸ್ನವರೇ 6 or 4 ಹೊಡೆದು ಗೆಲ್ಲಿಸ್ಬಿಟ್ರೇನೋ ಅನ್ನೋ ಥರ ನಿಮ್ಮ ಆತರ ಇತ್ತು. ಆಟಗಾರರೇ ಡಿ ಕೆ ಶಿವಕುಮಾರೇ ಬೌಲರು, ಸಿದ್ದರಾಮಯ್ಯನೇ ಬ್ಯಾಟ್ಸ್ಮನ್ನು, ವಿಕೆಟ್ ಕೀಪರು ಪರಮೇಶ್ವರು ಅನ್ನೋ ಥರಕ್ಕೆ ನಿಮ್ಮದು ಬಿಹೇವಿಯರ್ ಇತ್ತು. ಇಡೀ RCB ತಂಡದ ಗೆಲುವಿಗೆ ನೀವೇ ಪಾತ್ರದಾರರೇನೋ ಅನ್ನೋ ರೀತಿಯಲ್ಲಿ ನೀವು ವ್ಯವಹರಿಸಿದ್ರಿ. ನಿಮ್ಮ ಆತರ, ನಿಮ್ಮ ಕ್ರೆಡಿಟ್ ವಾರು ಅಮಾಯಕರ ಬಲಿ ತಗೊಳ್ತು. ಈಗ ಯಾಕೆ 2 ತಿಂಗಳು ಸಮಯ ಕೇಳ್ತಾ ಇದ್ದೀರಿ? ರೀರೈಟ್ ಮಾಡಬೇಕಾ? ಯಾವ ಹಿನ್ನೆಲೆಯಲ್ಲಿ, ಯಾವ ಕಾರಣಕ್ಕೆ 2 ತಿಂಗಳು ಸಮಯ ಕೇಳ್ತಾ ಇದ್ದೀರಿ? ಇಷ್ಟು ತಾಳ್ಮೆ ಅವತ್ತಿದ್ದಿದ್ರೆ ಜೀವ ಉಳಿತಿತ್ತಲ್ರಿ. ನ್ಯಾಯಾಲಯ ಸರಿಯಾಗೇ ಹೇಳಿದೆ 2 ದಿನದಲ್ಲಿ ಅಂತೇಳಿ. 2 ದಿನ ಸಮಯ ಕೊಡುವ ಅವಶ್ಯಕತೆಯೂ ಇಲ್ಲ, ಎಲ್ಲವೂ ರೆಡಿ ಇರೋದೆ. ಯಾಕೆ ಇವ್ರು ಹೇಳಿಲ್ವಾ? ಏನಕ್ಕೆ 2 ತಿಂಗಳು ಅಂತ ಬೇಕಲ್ಲ? ಅಲ್ಲ, ಈಗ ಅವರು ಉತ್ತರಿಸಬೇಕಾಗಿರೋದು ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ, ಕ್ರಿಮಿನಲ್ ನೆಗ್ಲಿಜೆನ್ಸಿ ಬಗ್ಗೆ, 11 ಜನರ ಸಾವಿನ ಬಗ್ಗೆ. ಅದಕ್ಕೆ ಜನರಿಗೆ ಉತ್ತರಿಸಲಿ. ಜನ ಸ್ಟಾಂಪೇಡ್ನಲ್ಲಿ ಸತ್ರು ಅಂತ ಗೊತ್ತಾದ ನಂತರನೂ ಕಪ್ಪಿಗೆ ಮುತ್ತಿಟ್ಟಿರುವಂಥ ಅಮಾನವೀಯತೆ ಬಗ್ಗೆ, ಮನುಷ್ಯತ್ವ ಇಲ್ಲದೆ ಇರೋದ್ರ ಬಗ್ಗೆ, ಅಂಥ ಸಂದರ್ಭದಲ್ಲೂ ಕೂಡ ಜನಾರ್ದನ್ ಹೋಟ್ಲ ದೋಸೆ ತಿನ್ನುವ ಮನಸ್ಥಿತಿಯ ಬಗ್ಗೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು, ಇದ್ರ ಬಗ್ಗೆ ಉತ್ತರಿಸಬೇಕಾಗಿರೋದು.